ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಗ ಪ್ಲೀಸ್ ಕಣ, ಹೆಂಗಾದ್ರೂ ಮಾಡಿ ನೀನೇ ಹೆಲ್ಪ್ ಮಾಡಬೇಕು. ಒಂದೆರಡು ದಿನ ಅವ್ರ ತಂದೆ ತಾಯಿ ಊರಿಗೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಪ್ಲೀಸ್ ಅವಳು ಅಲ್ಲಿ ತನಕ ಇಲ್ಲೇ ಉಳ್ಕೋತಾಳೆ, ಓಕೆ ಅಲ್ವಾ? ಏನೋ ಯೋಚಿಸ್ತಿದ್ಯಾ? ನನ್ಗೇನು ಪ್ರಾಬ್ಲಮ್ ಇಲ್ಲ ಕಣೋ, 2 ದಿವಸ ಇಲ್ಲಿ ಉಳ್ಕೊಳ್ಳೋದು ನನ್ಗೇನು ಅಭ್ಯಂತರ ಇಲ್ಲ. ಮತ್ತಿನೇನಾ? ಅದೇನಿಲ್ಲ ಕಣೋ, ಮನೇಲೆಲ್ಲ ದೊಡ್ಡರಿದಾರಲ್ವಾ, ಅದಕ್ಕೆ ಚೂರು ಯೋಚಿಸ್ತಾ ಇದ್ದೀನಿ. ನೀವು ಜ್ಯೂಸ್ ಕುಡೀರಿ. ರೇವತಿ ತೋ. ಅಂಕಲ್ ಮತ್ತೇನಪ್ಪ ಕೃಷ್ಣ, ಚೆನ್ನಾಗಿದ್ದೀರಾ? ಹೇಗಿದೆಯಾ ಕೃಷ್ಣ? ಆಂಟಿ ಚೆನ್ನಾಗಿದೆ, ನೀವು? ಇವಳು ನಿನ್ ಮದುವೆ ಮಾಡ್ಕೊಂಡಿದ್ದು ಹುಡುಗಿ ಅಲ್ವಾ? ಹ್ಞೂ ಆಂಟಿ. ಮಧು, 1 ನಿಮಿಷ ಒಳಗ್ ಬಾ. ಒಂದು ನಿಮಿಷ ಕಣೋ, ನೀವು ಜ್ಯೂಸ್ ಕುಡಿತೀರಿ, ಬರ್ತೀನಿ. ಸರಿ. ಏನೋ ಇದು ಅಸಹ್ಯ ಅನ್ಸಲ್ಲ? ಲೇ, ಇಡೀ ಊರಿಗೆ ಗೊತ್ತು ಕಣೋ ಅವಳು ಓಡೋದವಳು ಅಂತ. ಅಲ್ಲ, ಅವನು ಕೃಷ್ಣನ್ಗಾದ್ರೂ ಬುದ್ಧಿ ಬೇಡವಾ? ಅವಳ ಜೊತೆ ಬಂದು ಜೊತೆಗೂಡಿ ನಮ್ಮನೇಲೇ ಇದಾರಲ್ಲ, ಏನಕ್ಕೋ ಬಂದವನು ಇಲ್ಲಿಗೆ? ಏನೋ ಪ್ರಾಬ್ಲಮ್ ಅಂತೆ. 1-2 ದಿವಸ ಆ ಹುಡುಗಿ ನಮ್ಮನೇಲಿ ಉಳ್ಕೊಂಡೋದ್ರೆ ಏನಪ್ಪ ಪ್ರಾಬ್ಲಮ್ಮು? ಏನು ಈ ಮನೇಲಿ ಉಳ್ಕೊಳ್ಳೋದಾ? ನೋಡು, ಗಿಳ್ಕೊಳ್ಳೋದು ಏನು ಬೇಡ. ಮೊದ್ಲು ಅವ್ರಿಬ್ಬರನ್ನ ಕರ್ಕೊಂಡೋಗಿ ಆಚೆ ಬಿಟ್ಬಿಟ್ ಬಾ. ಅಮ್ಮ, ಏನೋ ತೊಂದ್ರೆ ಅಂತಮ್ಮ, ಪಾಪ. ಏಯ್, ಏನೋ ಹೇಳ್ತಿದ್ಯಾ? ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ ಕಣೋ ಮನೇಲಿ. ಆ ಅಸಹ್ಯದೊಳ್ನ ಮನೇಲಿ ಇಟ್ಕೊಂಡ್ರೆ ನೋಡಿದ ಜನ ಏನಂತಾರೋ? ನಮ್ಮನ್ನೆಲ್ಲ ಒಂಥರ ನೋಡ್ತಾರೆ. ನೋಡು, ಇದೆಲ್ಲ ಬೇಡ. ಮೊದ್ಲು ಅವರಿಬ್ಬರನ್ನ ಕರ್ಕೊಂಡೋಗಿ ಹೊರಗ್ ಬಿಟ್ ಬಾ. ಅಮ್ಮ, ಒಂಚೂರು ನಿಧಾನಕ್ಕೆ ಮಾತಾಡಮ್ಮ. ಹೇ, ಕೇಳಿಸ್ಕೊಡ್ರೆ ಕೇಳಿಸ್ಕೊಳ್ಳಿ ಬಿಡ. ಅವಳು ಅದಕ್ಕೇನ್ ಜಗ್ಗವಳಲ್ಲ. ಅಲ್ಲ, ಆ ಕೃಷ್ಣನ್ಗಾದ್ರೂ ಬುದ್ಧಿ ಬೇಡವಾ? ಯಾವ ಧೈರ್ಯದ ಮೇಲೆ ಅವಳನ್ನ ನಮ್ಮ ಮನೆ ಕರ್ಕೊಂಡ್ಬಂದು ನಮ್ಮ ಮನೇಲಿ ಇರಿಸ್ಕೊ ಅಂತ ಹೇಳ್ತಿದ್ದಾನೆ? ಅಪ್ಪ ಪ್ಲೀಸ್ ಅಪ್ಪ. ಏಯ್, ಇಲ್ಲಿ ನೋಡೋ, ನಾನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ವಯಸ್ಸಿಗೆ ಬಂದಿರೋ ಮಗಳು ಮನೇಲಿರೋದ್ರಿಂದ ಅವಳನ್ನ ಈ ಮನೇಲಿ ಇರಿಸ್ಕೊಳಕ್ ಸಾಧ್ಯನೇ ಇಲ್ಲ. ಮುಖದ ಮೇಲೆ ಹೊಡೆದಂಗ್ ಹೋಗಿ ಹೇಳಿ ನೀನು ಅವ್ರಿಬ್ರನ್ನು ಹೊರಗಡೆ ಬಿಟ್ಬಿಟ್ ಬಾ. ಹೋಗೋ ಅಮ್ಮ. ಏಯ್, ಹೋಗೋ. ರೇವತಿ, ನಡಿ ಹೋಗೋಣ. ಕೃಷ್ಣ, 1 ನಿಮಿಷ ಇರೋ. ಹೊಡ್ತೀವಿ, ಕೂತ್ಕೊಳ್ಳಮ್ಮ, ಕೂತ್ಕೊಳ್ಳೋ 1 ನಿಮಿಷ. ಎಲ್ಲಿಗೂ ಹೋಗ್ತಾ ಇದೆಯಾ? ಸೊಸೈಟಿ ಚೇಂಜ್ ಆಗಿದೆ ಅಂತ ನಾನು ಅರ್ಥ ಮಾಡ್ಕೊಂಡಿಲ್ಲ ಕಣ. ಪರವಾಗಿಲ್ಲ ಬಿಡ. 1 ನಿಮಿಷ ಕಣೋ. ನಮ್ಮ ಮನೆಯವ್ರು ಈ ಥರ ರಿಯಾಕ್ಟ್ ಮಾಡ್ತಾರಂತ ನಾನು ಗೆಸ್ ಕೂಡ ಮಾಡಿರಲಿಲ್ಲ ಕಣೋ. ಸಾರಿ ಮಗ. ನಾನು ಗೆಸ್ ಮಾಡಬೇಕಿತ್ತು, ನಾನೇ ತಪ್ಪು ಮಾಡಿಬಿಟ್ಟೆ. ಸರಿ, ಇವಾಗ ಏನು ಮಾಡ್ತೀಯಾ? ಏನು ಕತೆನೋ, ಇನ್ನು ಯಾರ್ಯಾರ ಕಾಲಿಗೆ ಹೋಗಿ ಬೀಳ್ಬೇಕೋ ನಿಜ ಗೊತ್ತಾಗ್ತಿಲ್ಲ. ನಮ್ಮ ಫ್ರೆಂಡ್ ಸರ್ಕಲ್ ಯಾರ ಮನೆಗೆ ಹೋದ್ರೂ ಕೂಡ ಈ ಸಮಸ್ಯೆ ಕಟ್ಟಿಟ್ಟು ಬುತ್ತಿ ಕಣೋ. ನಾನೊಂದು ಐಡಿಯಾ ಕೊಡ್ತೀನಿ, ಮಾಡ್ತೀಯಾ? ಏನು? ಸುಮ್ಮನೆ ನೀವಿಬ್ರು ಲಾಡ್ಜಲ್ಲಿ ಯಾಕೆ ಉಳ್ಕೋಬಾರ್ದು? ಲೇ, ಚೆನ್ನಾಗಿರಲ್ಲ, ಸುಮ್ಮನಿರು. ಏನೋ, ನಮ್ಮ ಫ್ರೆಂಡ್ ಲಾಡ್ಜ್ ಕಣೋ, ತುಂಬ ಡೀಸೆಂಟ್ ಆಗಿರೋ ಲಾಡ್ಜು. ಯಾವ ಸಮಸ್ಯೆನೂ ಇಲ್ಲದೆ ನೆಮ್ಮದಿಯಾಗಿರ್ಬೋದು. ಇಲ್ಲ, ಏನೋ ನೀನು ರೇವತಿ ಜೊತೆ ಅವ್ರಿಗೆ ಹೇಳೋದಕ್ಕೇನೋ ಇದೆ. ಅಲ್ಲಿಗೆ ಹೋದ್ರೆ ನೆಮ್ಮದಿಯಾಗಿರ್ಬೋದು. ನಮ್ಮ ಅಪ್ಪ ಅಮ್ಮನ ಥರ ಯಾರು ಕ್ವಶನ್ ಕೂಡ ಮಾಡಲ್ಲ. ಇವಾಗಲೇ ಕಾಲ್ ಮಾಡ್ತೀನಿ. ಏಯ್, 1 ನಿಮಿಷ ಇರು. ಡೀಸೆಂಟ್ ಆಗಿರೋ ಲಾಡ್ಜ್ ಅಲ್ವಾ? ಖಂಡಿತ ಡೀಸೆಂಟ್ ಆಗಿರೋ ಲಾಡ್ಜ್ ಕಣೋ. ಏನು ಪ್ರಾಬ್ಲಮ್ ಆಗಲ್ಲ ತಾನೆ? ಏನು ಪ್ರಾಬ್ಲಮ್ ಇಲ್ಲ ಕಣೋ, ನನ್ನ ನಂಬು.
ಏನು ಯೋಚಿಸ್ತಾ ಇದೀಯಾ? ಏನಿಲ್ಲ ಬಿಡ ರೇವತಿ, ಇವಾಗ ನನಗೆ ಯಾವ ಐಡಿಯಾನು ತಲೆಗೆ ಹೊಳಿತಿಲ್ಲ. ಅಲ್ಲೇ ಉಳ್ಕೊಳ್ಳೋಣ. ಈ ರೀತಿ ಎಲ್ಲ ಫ್ರೆಂಡ್ಸ್ ಮನೆಗೆ ಹೋಗಿ ಅವಮಾನ ಮಾಡಿಸ್ಕೊಳ್ಳೋಕ್ಕಿಂತ ನಾವು ಲಾಡ್ಜ್ಗೆ ಹೋಗೋಣ. ಬನ್ನಿ ಹೋಗೋಣ. ಲಾಡ್ಜ್ ಅಡ್ರೆಸ್ ಏನಂದೆ? ನಡಿ ಹೇಳ್ತೀನಿ. ತಪ್ಪು ಮಾಡಿರೋರು ಸಿಕ್ಬಿಟ್ರೆ ಸಾಕು, ತಾವು ಬಾರಿ ಸಂಭಾವಿತರು ಅನ್ನೋ ಥರ ಮಾತಾಡ್ತಾರೆ. ಅಲ್ಲ, ಯಾರಿಗೂ ಎಳ್ಳಷ್ಟು ಕರುಣೆನೇ ಇಲ್ವಲ್ಲ? ಛೇ, ನಿಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದು ನಂದೇ ತಪ್ಪು. ಐ ಆಮ್ ಸಾರಿ ರೇವತಿ. ಇದೆಲ್ಲ ನನಗೇನು ಹೊಸ್ತಲ್ಲ ಬಿಡಿ. ನಮ್ಮ ದೂರದ ಸಂಬಂಧಿಕರದೊಂದು ಮನೆ ಇದೆ, ಅಲ್ಲೊಂದ್ಸತಿ ಕೇಳಿ ನೋಡೋಣ. ಪ್ಲೀಸ್ ಬೇಡ ಕೃಷ್ಣ ಅವರೇ, ಮತ್ ಅವಮಾನ ಮಾಡಿಸ್ಕೊಳಕ್ ನನಗಿಷ್ಟ ಇಲ್ಲ. ಯಾವುದಾದ್ರೂ ದೇವಸ್ಥಾನದಲ್ಲಿ ಒಬ್ಳೇ ಇದ್ಬಿಡ್ತೀನಿ. ದೇವಸ್ಥಾನ? ರೇವತಿ, ಅದೇಂಗೆ ನಾನು ನೀನು ದೇವಸ್ಥಾನದಲ್ಲಿ ಬಿಟ್ಟು ಹೋಗೋಕ್ಕಾಗುತ್ತೆ? ನಂಗೇನು ತೊಂದರೆ ಇಲ್ಲ. ನೀವು ನನ್ನ ಜೊತೆ ಇರೋದನ್ನ ಯಾರಾದ್ರೂ ನೋಡಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗೋದು. ನೀವು ಇಲ್ಲಿಂದ ಹೊರಡಿ. ಯಪ್ಪ, ಸರಿ ಬಿಡು, ನನ್ನ ಫ್ರೆಂಡ್ ಹೇಳಿರೋ ಥರನೇ ಲಾಡ್ಜ್ಗೆ ಹೋಗೋಣ. ಲಾಡ್ಜ್ಗೆ ಹೋದ್ರೆ ನಿನ್ಗೊಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ನಾನು ಅವಾಯ್ಡ್ ಮಾಡ್ತಿದ್ದೆ ಅಷ್ಟೇ. ಕಣ್ಕಂಡವ್ರ ಹತ್ರ ಹೇಳ್ಸ್ಕೊಳೋದ್ ಬದಲು ಅಲ್ಲಿಗೆ ಹೋಗೋದು ಉತ್ತಮ. ಅಲ್ಲಿಗೆ ಹೋಗೋಣ. ನಿನ್ಗೇನೋ ಪ್ರಾಬ್ಲಮ್ ಇಲ್ಲ ತಾನೆ? ಸರಿ ಬಿಡು, ನಿನ್ಗೆ ಓಕೆ ಅಂದರೆ ಅಲ್ಲೇ ಹೋಗೋಣ. ಹಾಯ್ ಗೌತಮ್. ಹಾಯ್. ಅಮ್ಮ ಹುಷಾರಾಗಿದ್ದಾರಾ? ಹುಷಾರಾಗಿದ್ದಾರೆ. ಏನು ಕೃಷ್ಣ ಇದು? ಏನು? ಅಲ್ಲ, ನೀವಿಬ್ಬರು ಬೇರೆ ಆಗಿದ್ದೀರಾ ತಾನೆ? ಆದ್ರೆ ಈಗ ನೋಡಿದ್ರೆ ಒಟ್ಟಿಗೆ ಎಲ್ಲೋ ಹೊರಟಿದ್ದೀರಾ? ಅದು ಗೌತಮ್, ಇವರು ಹಾಗೆ ಬರ್ತಾ ದಾರಿಲಿ ಸಿಕ್ಕಿದ್ರು. ಹುಷಾರಿಲ್ಲ ಅಂತ ಹೇಳ್ತಿದ್ರು, ಅದಕ್ಕೆ ಆಟೋ ಮಾಡಿ ಹಚ್ಚೋಣ ಅಂತ ಆಟೋ ಸ್ಟ್ಯಾಂಡ್ವರೆಗೂ ಹೋಗ್ತಿದ್ದೆ ಅಷ್ಟೇ. ನೀವು ಇಲ್ಲಿ? ಏನ್ ಕೃಷ್ಣ ಇದು? ನಾನು ಜೀವನದಲ್ಲಿ ತುಂಬಾ ಜನಗಳನ್ನ ನೋಡಿದ್ದೀನಿ, ಆದ್ರೆ ಬೆನ್ನುಗ್ ಚೂರಿ ಆಗ್ದವ್ರಿಗೂ ಸತ್ಕಾರ ಮಾಡೋ ಅಂತ ನಿಮ್ಮಂತವ್ರನ್ನ ಎಲ್ಲೂ ನೋಡಿಲ್ಲ ನೋಡಿ. ಬಿಟ್ಟಾಕಿ ಗೌತಮ್, ಆಗಿರೋದ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಸಾಧಿಸಿದ್ರೆ ಈ ಜಗತ್ನಲ್ಲಿ ಯಾರು ಬದುಕಕ್ಕೆ ಆಗಲ್ಲ. ಏನೋ ಕೆಟ್ಟ ಟೈಮು, ಬೇಡದಿರ ನಿರ್ಧಾರಗಳು ತಗೊಂಡು ಅದೇ ದಾರಿಲಿ ಹೋಗೋ ಥರ ಮಾಡಿಬಿಡ್ತು. ಏನ್ ಬೇರೆ ದಾರಿ? ಏನ್ ತಪ್ಪು ನಿರ್ಧಾರ? ಅಲ್ಲ, ಇವ್ರು ಇಂಥ ಕೆಲಸ ಮಾಡ್ಲಿ ಅಂತನ ಅವರಪ್ಪ ಅಷ್ಟೆಲ್ಲ ಖರ್ಚು ಮಾಡಿ ಊರಿಗೆಲ್ಲ ಊಟ ಹಾಕ್ಸಿ ಮದುವೆ ಮಾಡಿಸ್ಕೊಟ್ಟಿದ್ದು. ಅಲ್ಲ ಕೃಷ್ಣ, ಮದ್ವೆ ಮಾತುಕತೆಗೆ ಅಂತ ಹೋದಾಗ ಇವ್ರ ಒಪ್ಪಿಗೆ ಇತ್ಕೊಂಡೆ ತಾನೆ ಮದ್ವೆ ತನಕ ಮುಂದುವರೆದಿದ್ದು. ಆಮೇಲೆ ಏನಾಗೋಯ್ತು ಅಂತದ್ದು? ಈ ಹೆಣ್ಣು ಕುಲನೇ ಹೀಗೆ, ಒಂದು ಕ್ಷಣಕ್ಕಿದ್ದು ಮನಸ್ಸು ಇನ್ನೊಂದು ಕ್ಷಣಕ್ಕಿರಲ್ಲ. ಕರ್ಮ. ಗೌತಮ್ ಪ್ಲೀಸ್ ಸಾಕು, ಮೊದಲೇ ನೊಂದ್ಕೊಂಡಿದ್ದಾರವರು. ನೋಡಿದ್ರನ್ರಿ, ನೋಡಿದ್ರ ಇಂಥ ಮನುಷ್ಯನ್ಗೆ ಎಂತ ದ್ರೋಹ ಮಾಡಿದ್ದೀರಾ ಅಂತ.